ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಭದ್ರಾವತಿಯಲ್ಲಿ ಪೊಲೀಸ್ ಎನ್ಕೌಂಟರ್, ರೌಡಿ ಶೀಟರ್ ಡಿಚ್ಚಿ ಮುಬಾರಕ್ ಕಾಲಿಗೆ ಬಿತ್ತು ಗುಂಡು. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಭದ್ರಾವತಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಕುಖ್ಯಾತ ರೌಡಿ ಶೀಟರ್ ಡಿಚ್ಚಿ ಮುಬಾರಕ್ ಕಾಲಿಗೆ ಗುಂಡು ಹಾರಿಸುವ ಮೂಲಕ ಆತನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದಾರೆ. ಭದ್ರಾವತಿಯ ಶಿವನಿ ಕ್ರಾಸ್ ಮತ್ತು ಗೌರಾಪುರ ಭಾಗದಲ್ಲಿ ದರೋಡೆಗೆ ಸಂಚು ರೂಪಿಸುತ್ತಿದ್ದ ಡಿಚ್ಚಿ ಮುಬಾರಕ್ ಗ್ಯಾಂಗ್ ಮೇಲೆ ಪೊಲೀಸರು ಶನಿವಾರ ಸಂಜೆ ದಿಢೀರ್ ದಾಳಿ ನಡೆಸಿದ್ದಾರೆ. ಎಕ್ಸ್ಯುವಿ ಕಾರ್ ಹಾಗೂ ಸ್ಕೂಟಿಗಳಲ್ಲಿ ಮಾರಕಾಸ್ತ್ರಗಳೊಂದಿಗೆ ಓಡಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಪ್ರಕಾಶ್ ರಾಠೋಡ್ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಗೆ ಇಳಿದಿತ್ತು. ಪೊಲೀಸರ ಮೇಲೆ ರೌಡಿಗಳ ಭೀಕರ ದಾಳಿ. ಪೊಲೀಸ್ ತಂಡ ಆರೋಪಿಗಳನ್ನು ಸುತ್ತುವರಿದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ ಡಿಚ್ಚಿ ಮುಬಾರಕ್ ಮತ್ತು ಆತನ ಸಹಚರರು ಪೊಲೀಸರ ಮೇಲೆ ಕಲ್ಲು ಮತ್ತು ಚಾಕುಗಳಿಂದ ಮನಬಂದಂತೆ ದಾಳಿ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಸಿದ್ದಪ್ಪ ಎಂಪಿ ಅವರ ಕಾಲಿನ ಮೂಳೆ ಮುರಿದಿದ್ದು, ಕೈಗೆ ತೀವ್ರ ರಕ್ತಸ್ರಾವವಾಗಿದೆ. ಪಿಎಸ್ಐ ಕೃಷ್ಣಕುಮಾರ್ ಅವರ ಕೈ ಬೆರಳು ಮುರಿದಿದ್ದು, ಸಿಬ್ಬಂದಿ ಆದರ್ಶ ಅವರಿಗೂ ಗಾಯಗಳಾಗಿವೆ. ಪಿಎಸ್ಐ ಕೃಷ್ಣಕುಮಾರ್ ಅವರ ಮೇಲೆ ಮುಬಾರಕ್ ಪುನಃ ಚಾಕುವಿನಿಂದ ಇರಿಯಲು ಮುಂದಾದಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಎಚ್ಚರಿಕೆ ನೀಡಿದರೂ ಮುಬಾರಕ್ ಬಗ್ಗಲಿಲ್ಲ. ಅಂತಿಮವಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಸದ್ಯ ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಅವರು ಭೇಟಿ ನೀಡಿ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದ್ದಾರೆ. ಪೊಲೀಸರ ಈ ಧೈರ್ಯದ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ. ನಿಖಿಲ್ ಹೇಳಿಕೆ ನೀಡಿದ್ದಾರೆ, ಬನ್ನಿ ನೋಡೋಣ. ಫೈರಿಂಗ್ ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಮುಬಾರಕ್ ಅಲಿಯಾಸ್ ಡಿಚ್ಚಿ ಅನ್ನೋ ಒಬ್ಬ ಆರೋಪಿಯು ಅವನನ್ನು ಸೆಕ್ಯೂರ್ ಮಾಡೋಕ್ಕೆ ನಮ್ಮ ಟೀಮ್ ತೆರಳಿದ್ದಾಗ ನಮ್ಮ ಟೀಮ್ ಮೇಲೆ ಅವನು ಗಾಡಿಯನ್ನು ಫಸ್ಟ್ ಹಾಕಿಸಿ ನಂತರ ಚಾಕು ಮತ್ತು ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಆ ಒಂದು ನಿಟ್ಟಿನಲ್ಲೇನೆ ನಮ್ಮ ಪಿಎಸ್ಐ ಪೇಪಟೋನಾದ ಕೃಷ್ಣರವರು ಅವ್ರ ಮೇಲೆ ಒಂದು ಫಸ್ಟು ಗಾಳಿಯಲ್ಲಿ ಒಂದು ಬೆಂಕನ್ನು ಹಾರಿಸಿ ನಂತರ ಅವರು ಅವನ ರೈಟ್ ಲೆಗ್ಗಿಗೆ ಒಂದು ಫೈರಿಂಗನ್ನು ಮಾಡಿದ್ದಾರೆ. ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿಎಸ್ಐ ಅವರಿಗೆ ಸ್ವಲ್ಪ ಬೆರಳು ಬೇಕಾಗಿದೆ. ಆಮೇಲೆ ನಮ್ಮ ಸಿದ್ದಪ್ಪ ಪಿಎಸ್ಐ ಅವರಿಗೆ, ಹೊಸಮನೆ ಪಿಎಸ್ಐ ಅವರಿಗೆ ಕಾಲು ಸ್ವಲ್ಪ ಹೇರ್ಲೈನ್ ಫ್ರ್ಯಾಕ್ಚರ್ ಆಗಿದೆ. ಹಾಗೆ ಒಬ್ಬ ನಮ್ಮ ಆದರ್ಶ ಅನ್ನೋ ಸಿಬ್ಬಂದಿ ಅವನಿಗೂ ಕೂಡ ಕಾಲಿಗೆ ಒಂದು ಲ್ಯಾಸರೇಷನ್ ವೂಂಡ್ ಆಗಿದೆ. ಅದರಲ್ಲಿ ಇಷ್ಟೂ ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು, ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಬೀಯಿಂಗ್ ಅಟ್ಯಾಕ್ಡ್ ಅವರು ಫಾಲೋ ಅಪ್ ಮಾಡಿಬಿಟ್ಟು ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವಾಗ ಯಾರು ಮುಬಾರಕ್ ಅಂತ ಇದ್ದಾನೆ ಅವನ ಮೇಲೆ ಪ್ರಿಲಿಮಿನರಿಯಾಗಿ ನಾವಿಲ್ಲಿ ಫಸ್ಟ್ ಏಡನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ. ಆಸ್ ಆಫ್ ನಾವು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಈ ಒಂದು ನಿಟ್ಟಿನಲ್ಲಿ ಒಂದು 3 ಪ್ರಕರಣಗಳನ್ನ ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು 12 ಮೆಂಬರ್ ಟೀಮು ಕೆಲಸ ಮಾಡಿತ್ತು. ಅವನ ಮೇಲೆ ಈ ಯಾರು ಮುಬಾರಕ್ ಅಂತ ಇದ್ದಾನೆ ಅವನ ಮೇಲೆ ಆಲ್ಮೋಸ್ಟು 15 ಕೇಸಸ್, 15 ಕೇಸ್ ಇತ್ತು ಅವನ ಮೇಲೆ ಎಲ್ಲ ಸೇರಿ, ಇನ್ಕ್ಲೂಡಿಂಗ್ ಮರ್ಡರ್, ಇನ್ಕ್ಲೂಡಿಂಗ್ 307 ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟಾರ್ಷನ್, ಎಲ್ಲ ರೀತಿಯ ಕೇಸ್ಗಳು, NDPS ಕೇಸ್ಗಳು ಕೂಡ ಇತ್ತು. ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಒತ್ತೆಯಲ್ಲಿಟ್ಟು ಅವರು ಒಂದು ಈ ಆರೋಪಿಯನ್ನು ಸೆಕ್ಯೂರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧಿತ ಆರೋಪಿಗಳು ಮೇಯ್ನ್ ಮುಬಾರಕ್ ಅಲಿಯಾಸ್ ಡಿಚ್ಚಿ, ಅವರ ಜೊತೆಗೆ ಮತ್ತೆ ಅವನ ಸಹಚರರು ಕೂಡ ನಾವು ಪಿಕ್ ಮಾಡ್ಕೊಂಡಿದ್ದೀವಿ. ಅವರ ಮೇಯ್ನ್ ಸಹಚರರು ಬಂದ್ಬಿಟ್ಟು ಮೇಯ್ನ್ ಮುಸ್ತಫಾ, ಆಮೇಲೆ ಇವಾಗ ಒಂದು ಜಹೀರ್, ರೆಹಮತ್ ಪಾಷಾ, ಜುನೈದ್ ಮತ್ತು ಮನು ಸಿಂಗ್. ಜಹೀರ್, ರೆಹಮತ್ ಪಾಷಾ, ಜುನೈದ್ ಮತ್ತು ಮನು ಸಿಂಗ್ ಇವ್ರನ್ನು ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಇವರೆಲ್ಲರೂ ಕೂಡ ಯಾರು ಸದ್ಯಕ್ಕೆ ಎಸ್ಕೇಪ್ ಆಗಿಲ್ಲ, ಯಾರು ಎಸ್ಕೇಪ್ ಆಗಿಲ್ಲ. ಕಾಟ್ ಆಲ್ ಆಫ್ ದೆಮ್.
ಸೊ ಇದನ್ನೆಲ್ಲ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸೋದು ಮಾಡ್ತಾ ಇದ್ದೀವಿ.